ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪಕ್ಷಮಾಪಣೆಯ ನಿಶ್ಚಯ, ಪಾಪಕ್ಷಮಾಪಣೆಯ ಭರವಸೆ ಮತ್ತು ಪಾಪಕ್ಷಮಾಪಣೆಯ ಕುರಿತಾದ ಪ್ರಾರ್ಥನೆಗಳು ಇವುಗಳನ್ನ ಆಧರಿಸಿದ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ತಿಮೋತಿ 1ನೇ ಅಧ್ಯಾಯ 12-13 ವಚನಗಳು. 1 ತಿಮೋತಿ 1ನೇ ಅಧ್ಯಾಯ 12-13 ವಚನಗಳು. ವಾಕ್ಯವು ಹೀಗೆ ಹೇಳ್ತದೆ: ಈ ಸುವಾರ್ತೆಯ ಸೇವೆ ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ಶಕ್ತರಾಗುವಂಥ ದೇವರು ತಾನೇ ಆತ ನಮಗೆ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನಾದ ಕರ್ತನು ನಮಗೆ ದೇವರ ವಾಕ್ಯವನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೋಧಿಸಿ ಕರ್ತನ ಕುರಿತಾದ ಪರಿಜ್ಞಾನದಲ್ಲಿ ನಮ್ಮನ್ನು ಬೆಳೆಸಲಿ. ಈಗ ನಾವು ಓದಿ ಕೇಳಿದಂಥ ಈ ದೇವರ ವಾಕ್ಯದ ಭಾಗವು ಇದು ಅಪೊಸ್ತಲನಾದ ಪೌಲನ ಮಾತುಗಳು. ಕ್ರಿಸ್ತನಲ್ಲಿ ಮತ್ತು ಆತ್ಮೀಕ ಮಗನಾಗಿ ಪೌಲನಿಗಿದ್ದಂಥ ತಿಮೋಥೆಯನಿಗೆ ಪೌಲನು ಬರೆದ ಈ ಪತ್ರಿಕೆಯ ಭಾಗದಲ್ಲಿ ಆತನನ್ನು ಅನೇಕ ವಿಧದಲ್ಲಿ ಉತ್ತೇಜಿಸುತ್ತಾ ಆತನ ಕರ್ತನಿಗಾಗಿ ಸಲ್ಲಿಸಬೇಕಾದ ಸೇವೆಯ ಜವಾಬ್ದಾರಿಗಳ ಕುರಿತಾಗಿ ಆತನನ್ನು ದೃಢಪಡಿಸುತ್ತಾ ತನ್ನ ಕುರಿತಾಗಿ, ಅಂದರೆ ದೇವರು ಈತನನ್ನು ಕನಿಕರಿಸಿದ ವಿಧವನ್ನು ಆತನು ಹೇಳ್ತಾನೆ. ಇದರಲ್ಲಿ ಈತನು ಹೀಗೆ ಹೇಳ್ತಾನೆ: ದೇವರು ಭಕ್ತನಾದ ಅಥವಾ ಅಪೊಸ್ತಲನಾದ ಪೌಲನಿಗೆ ಸ್ವಾರ್ಥ ಸೇವೆನ ಅನುಗ್ರಹಿಸಿದ. ಆತನಲ್ಲಿ ಹೀಗೆ ಹೇಳ್ತಾನೆ: ಈ ಸ್ವಾರ್ಥ ಸೇವೆ ನನಗೆ ಕೊಡಲ್ಪಟ್ಟಿತ್ತು ಮತ್ತು ಇದನ್ನು ಮಾಡುವುದಕ್ಕೆ ಆತನಿಗೆ ಬಲ ಕೊಟ್ಟದ್ದು ಕರ್ತನಾದ ಯೇಸು ಕ್ರಿಸ್ತನೇ. ಸ್ಪಷ್ಟವಾಗಿ ಆತನು ಹೇಳಿಕೊಳ್ತಾನೆ. ಇದನ್ನು ಹೇಳುತ್ತಲೇ ಕೂಡಲೇ ಆತನು ಮತ್ತೊಂದು ಮಾತನ್ನು ಒಪ್ಪಿಕೊಳ್ತಾನೆ. ಈತನು ಮೊದಲು ಯಾರಂತೆ? ಈಗ ಯೇಸು ಕ್ರಿಸ್ತನನ್ನು ಅನುಮೋದಿಸುವವನು ಅಥವಾ ಪ್ರಚಾರ ಮಾಡುವವನು ಅಥವಾ ಯೇಸು ಕ್ರಿಸ್ತನ ಕುರಿತಾಗಿ ವಿಜೃಂಭಿಸಿ ಜಗದೆದುರು ಮಾತನಾಡುವ ಈತನು ಮೊದಲು ಯಾರೆಂಬುದಾಗಿ ಕೇಳಿದರೆ ದೂಷಕ. ಯೇಸುವನ್ನು ಮತ್ತು ಯೇಸುವನ್ನು ಅನುಸರಿಸಿದವನ ಅಧಿಕವಾಗಿ ದೂಷಿಸಿದವರಲ್ಲಿ ಈತನು ಪ್ರಮುಖನಾಗ್ತಾನೆ. ಅನೇಕ ಪ್ರಮುಖರಲ್ಲಿ ಈತನೊಬ್ಬನು. ಮತ್ತು ಹಿಂಸಕನು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು ಯಾರ್ಯಾರಿದ್ದಾರೆ ಎಂಬುದಾಗಿ ಕಂಡುಕೊಂಡವನ್ನ ಹಿಂಸಿಸಿದವನು. ದಮಸ್ಕದಲ್ಲಿದ್ದ ಕ್ರೈಸ್ತ ವಿಶ್ವಾಸಿಗಳನ್ನು ಹಿಂಸಿಸುವುದಕ್ಕೂ ಬಂಧಿಸುವುದಕ್ಕೂ ಮಹಾಜಕರಿಂದ ಅಪ್ಪಣೆ ಪತ್ರವನ್ನು ತೆಗೆದುಕೊಂಡು ಆತನು ವೈರಾಗ್ಯದಿಂದ ಹೋಗುತ್ತಿರುವಾಗ ಯೇಸು ಕ್ರಿಸ್ತನ ಆತನ ಸಂಧಿಸ್ತಾನೆ. ಆ ಮಧ್ಯಾಹ್ನದ ಬಿಸಿಲಿನಲ್ಲಿ ಸೂರ್ಯನಿಗಿಂತಲೂ ಪ್ರಕಾಶವಾದ ಒಂದು ಬೆಳಕು ಈತನ ಕಣ್ಣಿಗೆ ಅಪ್ಪಳಿಸುವಾಗ ಆತನ ಕೆಳಗೆ ಬೀಳ್ತಾನೆ. ಆಗ ಆತನೊಂದು ಸ್ವರ ಕೇಳಿಸಿಕೊಳ್ತಾನೆ: ಸೌಲನೇ, ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಿ? ಬಹಳ ವಿಚಿತ್ರವಾದ ಮಾತು. ಈ ಪೌಲನು, ಅಂದರೆ ಮೊದಲು ಈತನ ಹೆಸರು ಸೌಲ, ಈತನ ಹಿಂಸೆ ಪಡಿಸ್ತಿದ್ದು ಯೇಸು ಕ್ರಿಸ್ತನ ಅನುಯಾಯಿಗಳನ್ನ. ಆದರೆ ಈತನು ಕೇಳಿಸಿಕೊಂಡ ಮಾತು: ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ? ಕಾರಣ ಸಭೆ ಅಥವಾ ಯೇಸು ಕ್ರಿಸ್ತನ ನಂಬಿದವರ ಆ ಕೂಟ, ಅದು ಸಭೆ, ಅದು ಕ್ರಿಸ್ತನ ಶರೀರ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟದೆ. ದೇವ ಜನರಿಗೆ ಬಾಧೆ ಸಂಭವಿಸುವಾಗ ಯೇಸು ಕ್ರಿಸ್ತನು ಹಾಗಾದರೆ ಅದು ತನಗಾದ ಬಾಧೆ ಎಂಬುದನ್ನು ಅಲ್ಲಿ ಮಾತನಾಡಿದ್ದಾನೆ. ಹಾಗಾದರೆ ಸೌಲನು ಹಿಂಸೆಪಡಿಸಿದ್ದು ಕ್ರೈಸ್ತ ವಿಶ್ವಾಸಿಗಳನ್ನು ಅಥವಾ ಸೌಲನು ಹಿಂಸೆಪಡಿಸಿದ್ದು ಯೇಸು ಕ್ರಿಸ್ತನನ್ನು? ದೊಡ್ಡ ಪ್ರಶ್ನೆ ಆಗ್ತದೆ. ಎರಡೂ ಸರಿ. ಮತ್ತು ಬಲಾತ್ಕಾರಿ, ಅವರ ಮೇಲೆ ತನ್ನ ಬಲಾತ್ಕಾರದ ಪ್ರಯೋಗ ಆತನು ಮಾಡ್ತಿದ್ದ. ಆತನು ಬಲಾತ್ಕಾರದಿಂದ ಎಳೆದು ತರ್ತಾ ಇದ್ದ, ಹಿಂಸಿಸ್ತಿದ್ದ, ಸೆರೆಮನೆಗಳಿಗೆ ಹಾಕಿಸ್ತಿದ್ದ. ಇಂಥವನನ್ನ ದೇವರು ಏನು ಮಾಡಿದ್ರಂತೆ? ನಂಬಿಗಸ್ತನೆಂಬುದಾಗಿ ಎಣಿಸಿದ ಎಂಬುದಾಗಿ ಬರೆದಿದೆ. ಇದನ್ನು ನಾವು ಒಪ್ಪಿಕೊಳ್ಳಬಹುದು. ಆತನು ಯೇಸು ಕ್ರಿಸ್ತನನ್ನು ಅರಿಯದ ಕಾಲ, ಅಥವಾ ಆತನಲ್ಲಿ ಮುಂದೆ ಹೇಳ್ತಾನೆ ಅವಿಶ್ವಾಸಿಯಾಗಿ ತಿಳಿಯದಾಗೆ ಮಾಡಿದೆ. ಹಾಗಾದರೆ ಆತನು ಕ್ರಿಸ್ತನನ್ನು ಅರಿಯದೇ ಇದ್ದ ಅವಿಶ್ವಾಸದ ಕಾಲ, ಅಥವಾ ಕ್ರಿಸ್ತನನ್ನು ಅರಿಯದೇ ಇದ್ದ ತಿಳಿಯದೇ ಇದ್ದ ಕಾಲದಲ್ಲಿ ಆತನು
ಹಿಂಸೆ ಮಾಡುವ ಈ ಹಿಂಸಿಸುವ, ಬಲಾತ್ಕರಿಸುವ ಅಥವಾ ದೂಷಿಸುವ ಈ ಪ್ರವೃತ್ತಿಯಲ್ಲಿ ಆತ ನಂಬಿಗಸ್ತನಾಗಿದ್ದ. ತಾನು ಮಾಡ್ತಿರೋದೇ ಸರಿ ಎಂಬುದಾಗಿ ಅದನ್ನು ಹಗಲು ರಾತ್ರಿ ಎನ್ನದೆ ಅದಕ್ಕಾಗಿ ಆತನು ಪರಿಶ್ರಮಿಸಿದ. ಆದರೆ ದೇವರು ಆತನನ್ನು ಸಂಧಿಸಿ ಆತನ ಜೀವಿತದಲ್ಲಿ ದೇವರಿಗಿದ್ದ ಉದ್ದೇಶವನ್ನು ಆತನು ಅರಿತು ದೇವರಿಗಾಗಿ ಈಗ ಜೀವಿಸಬೇಕೆಂಬುದಾಗಿ ದೇವರು ಆತನನ್ನು ಹಿಡ್ಕೊಂಡಾಗ, ಈಗ ದೇವರು ಆತನನ್ನು ಕರೆದ ಕರೆಯನ್ನು ಆತನು ಎಣಿಸಿ ಅದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಾಗ ಈಗ ಆತನಿಗೆ ಅರಿವಿಗೆ ಬರ್ತದೆ, ದೇವರು ನನ್ನನ್ನು ತನಗೆ ನಂಬಿಗಸ್ತನನ್ನಾಗಿ ಕರೆದಿದ್ದಾನೆ. ಹಾಗಾದರೆ ಮೊದಲು ನಾನು ಬೇರೆ ವಿಧದಲ್ಲಿದ್ದೆ, ಈಗ ದೇವರು ನನ್ನನ್ನು ಯಾವುದಕ್ಕಾಗಿ ಕರೆದು ನೇಮಿಸಿದ್ದಾನೋ ಅದಕ್ಕೆ ನಾನು ನಂಬಿಗಸ್ತನಾಗಿರ್ತೇನೆ. ಈತನನ್ನು ದೇವರು ನಂಬಿಗಸ್ತನ ಎಂಬುದಾಗಿ ಎಣಿಸುವಾಗ ಈತನು ಆ ನಂಬಿಗಸ್ತಿಕೆಯನ್ನು ತನ್ನ ಜೀವಿತದಲ್ಲಿ ಪ್ರದರ್ಶಿಸ್ತಾನೆ. ಬಹಳ ಒಳ್ಳೆಯ ವಿಷಯ. ಆತನು ಅದನ್ನು ಹೇಳ್ತಾನೆ, ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನ ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೇರೆ, ನಮ್ಮೊಬ್ಬೊಬ್ಬರ ಜೀವಿತದಲ್ಲಿಯೂ ಈ ಸ್ಥಿತಿ ಇದೆ. ನಾವು ಮೊದಲು ದೇವರ ವಿಷಯದಲ್ಲಿ ಎಷ್ಟೋ ಆತನನ್ನು ನೋಯಿಸಿದವರೇ. ಆದರೆ ಇನ್ನೊಂದಿದೆ, ದೇವರು ನಮ್ಮನ್ನು ಇನ್ನೊಂದು ಒಳ್ಳೆಯ ಸ್ಥಿತಿಗೆ ಕರೆದಿದ್ದಾನೆ. ನನ್ನ ಗ್ರಹಿಕೆಯಲ್ಲಿ ಜೀವಿಸ್ತಿರುವ ಜೀವಿತವೇ ಜೀವಿತವೆಂಬುದಾಗಿ ಅದನ್ನೇ ಹಾಗೆ ಭಾವಿಸದೆ ದೇವರು ತನ್ನ ಚಿತ್ತಾನುಸಾರವಾಗಿ ನಮಗೆ ಕೊಟ್ಟ ಮಹಿಮೆ ಜೀವಿತ ಯಾವುದು ಎಂಬುದನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರನ್ನು ಸಂಧಿಸುವ ಅವಶ್ಯಕತೆ ನಮಗಿದೆ. ಆಗ ದೇವರೊಂದಿಗೆ ಐಕ್ಯತೆಗೆ ಬರುವಾಗ, ಅರಿವು ನಮಗುಂಟಾಗುವಾಗ ನಾವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಆರಂಭಿಸ್ತೇವೆ. ಆ ಜೀವಿತ ನಮಗೆ ಬೇಕು. ಇದೇ ಪೌಲ 2 ಕೊರಿಂಥ 5:16 ಹೇಳ್ತಾನೆ. ಬಹಳ ನಾವು ಗ್ರಹಿಸೋದಕ್ಕೆ ಪ್ರಯಾಸ ಪಡಬೇಕಾದ ಒಂದು ದೇವರ ವಾಕ್ಯವಾಗ್ತದೆ. ಅದು ಹೀಗೆ ಹೇಳ್ತದೆ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳುವುದಿಲ್ಲ. ಇದರ ಅರ್ಥ ಶರೀರ ಸಂಬಂಧವಾಗಿ ತಿಳ್ಕೊಳ್ಳೋದು, ಒಬ್ಬ ಮನುಷ್ಯ ಶರೀರ ಸಂಬಂಧವಾಗಿ, ಇದೇ ಪೌಲ ಶರೀರ ಸಂಬಂಧವಾಗಿ ಆತನ ತಿಳ್ಕೊಂಡ್ರೆ ಈ 3 ಸಂಗತಿಗಳು ತಾನೇ ಹೇಳ್ತಾನೆ: ದೂಷಕನು, ಹಿಂಸಕನು, ಬಲಾತ್ಕಾರಿ. ಹಾಗಾದ್ರೆ ದೇವರವನನ್ನು ಆ ಸ್ಥಿತಿಯಲ್ಲಿ ನೋಡಲು, ಅಥವಾ ಇದೇ ಪೌಲ ಮುಂದೆ ಅನ್ಯ ಜನಗಳಿಗೂ, ಇಸ್ರಾಯೇಲರಿಗೂ, ಅರಸರುಗಳಿಗೂ ಯೇಸುಕ್ರಿಸ್ತನ ವಿಷಯದಲ್ಲಿ ದೊಡ್ಡ ಸಾಕ್ಷಿಯಾಗಿ ದೇಶಗಳನ್ನು ಅಥವಾ ಖಂಡಗಳನ್ನು ಆತನು ಪ್ರಯಾಣಿಸಿ ಪ್ರಬಲವಾಗಿ ಸುವಾರ್ತೆಯನ್ನು ಸಾರಿ ಅನೇಕ ದೈವಿಕ ಪ್ರಕಟಣೆಗಳನ್ನು ಪಡಕೊಂಡವನು ಅಂತ ಒಂದು ಮಹಾ ಜವಾಬ್ದಾರಿಗೆ ದೇವರ ಆತನನ್ನು ಕರೆದಿದ್ದಾರಲ್ಲ. ಹೇಗೆ ದೇವರನ್ನ ಬಹಳವಾಗಿ ಮಹಿಮೆ ಪಡಿಸುವಂಥ ಒಂದು ದೇವರ ಮಹಿಮೆ ತುಂಬಿದ ಪಾತ್ರೆಯಾಗಿ ಆತನು ಇದ್ದಾನಲ್ಲ. ಹಾಗಾದರೆ ದೇವರವನನ್ನು ಆ ಸ್ಥಿತಿಯಲ್ಲಷ್ಟೇ ನೋಡಿ ದೇವರು ಕೋಪಗೊಳ್ತಿದ್ದಾನೋ, ಅಥವಾ ಇಂಥವನನ್ನು ದೇವರು ಈ ಸ್ಥಿತಿಗೆ ತರ್ತಿದ್ದಾನೋ? ಹಾಗಾದರೆ ಪೌಲನ ಮೇಲೆ ಕನಿಕರ ತೋರಿದ ಈ ದೇವರು ನಮ್ಮ ವಿಷಯದಲ್ಲೂ ಹಾಗೆ ಈಗಿನ ನಮ್ಮ ದುಸ್ಥಿತಿಯನ್ನು ನೋಡದೆ ಮುಂದೆ ನಮಗಿರುವಂಥ ಮಹಿಮೆ ಜೀವಿತವನ್ನು ಅನುಸರಿಸಿ ಆತನು ನಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ನಿನ್ನ ಮೇಲೆ ಹಾಗೆ ದೃಷ್ಟಿ ಇಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಆತನು ಕೊನೆದಾಗ ಹೇಳ್ತಾನೆ, ನಾನು ಅವಿಶ್ವಾಸಿಗೆ ತಿಳಿದ ಹಾಗೆ ಮಾಡಿದ್ರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಹಾಗಾದರೆ ನಮ್ಮ ಜೀವಿತದಲ್ಲಿ ಒಂದು ಅಜ್ಞಾನದ ಕಾಲವಿದೆ. ಅಜ್ಞಾನ ಕಾಲದ ವಿಷಯದಲ್ಲಿ ದೇವರು ನಮಗೆ ಕನಿಕರ ತೋರಿಸ್ತಾನೆ, ಕ್ಷಮಿಸ್ತಾನೆ. ಅದನ್ನು ಬಿಟ್ಟು ನಾವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಎದೆ ಬೊಗ್ಗಿದವರಾಗಿ ಓಡಲೇಬೇಕು. ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಲೇಬೇಕು. ಆಗ ದೇವರು ನಮಗೆ ಇಟ್ಟಂಥ ಮಹಿಮೆ ಜೀವಿತಕ್ಕೂ ಆತನು ಕೊಟ್ಟ ಕರೆಯು ಅದು ಸಾರ್ಥಕವಾಗ್ತದೆ. ಅದು ನಮಗೆ ಎಷ್ಟೋ ಉಲ್ಲಾಸವನ್ನು ತರ್ತದೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ಶ್ರೇಷ್ಠ ಅಪೊಸ್ತಲನೊಬ್ಬನಾದ ಪೌಲನು ಹೇಳುವ ಈ ತನ್ನ ಸಾಕ್ಷಿಗಾಗಿ ಸ್ತೋತ್ರ. ಆತನು ಮೊದಲಿದ್ದ ಸ್ಥಿತಿಯಲ್ಲಿ ನೀನು ಆತನನ್ನು ತಳ್ಳಿಬಿಡದೆ ಆತನಿಗೆ ಕನಿಕರ ತೋರಿದೆ, ಆತನನ್ನು ಸಂಧಿಸಿದಿ, ಆತನಿಗೆ ನಿನ್ನನ್ನು ಪ್ರಕಟಿಸಿಕೊಂಡಿದ್ದಿ, ಆತನಿಗೆ ನೀನು ನೇಮಿಸಿದ ನಿನ್ನ ಚಿತ್ತ, ಆತನಿಗೆ ನೀನು ಕೊಟ್ಟ ಜವಾಬ್ದಾರಿ ಏನೆಂಬುದನ್ನು ಆತನ ಅರಿವಿಗೆ ತಂದು ಆತನು ಇನ್ನು ಮುಂದೆ ನಿನಗೆ ನಂಬಿಗಸ್ತನಾಗಿ ಜೀವಿಸೋದಕ್ಕೆ ಅವಕಾಶ ಕೊಟ್ಟು ಆತನು ಅದಕ್ಕೆ ನಂಬಿಗಸ್ತನಾಗಿ ಜೀವಿಸೋದಕ್ಕೆ, ಆ ಶ್ರೇಷ್ಠ ಓಟವನ್ನು ಓಡುವುದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಂತೆ ಆತನನ್ನು ಬಲಪಡಿಸಿದಿ. ಅದಕ್ಕೆ ಬೇಕಾದ ಸಕಲ ಕೃಪೆಯನ್ನು, ಅಭಿಷೇಕವನ್ನು, ವರಗಳನ್ನ ಆತನಿಗೆ ಕೊಟ್ಟದಕ್ಕಾಗಿ, ಪರಿಶುದ್ಧಾತ್ಮನ ಸಹಾಯ ಕೊಟ್ಟದಕ್ಕಾಗಿ, ನಿನ್ನ ಪ್ರಕಟಣೆಗಳನ್ನ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈಗಲೂ ನಮ್ಮ ಜೀವಿತಗಳಲ್ಲೂ ಇಂಥ ಕಾರ್ಯ ಮಾಡು ಸ್ವಾಮಿ. ನಾವು ಸಹ ಈ ಹಳೆಯ ಜೀವಿತಗಳನ್ನು ಬಿಟ್ಟು ಸ್ವಾಮಿ, ಈ ಅಜ್ಞಾನ ಕಾಲದ ಜೀವಿತವನ್ನು ಬಿಟ್ಟು ನೀನು ನಮಗೆ ನೇಮಿಸಿರುವಂಥ ಮಹಿಮೆಯ ಜೀವಿತ, ಆ ಮಹಿಮೆಯ ಸೇವೆಯನ್ನು ಮಾಡುವುದಕ್ಕಾಗಿ, ನಿನ್ನ ಚಿತ್ತ ನೆರವೇರಿಸೋದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈಗ ಪ್ರಾರ್ಥಿಸಿ ಒಬ್ಬೊಬ್ಬರು ನೀನು ಆಶೀರ್ವದಿಸು.
ನಿನ್ನನ್ನು ಸಕಲ ವಿಧದಲ್ಲಿ ಮಹಿಮೆ ಪಡಿಸೋದಕ್ಕೆ ನಮ್ಮನ್ನು ಬಲಪಡಿಸಿ ನಮಗೆ ಕಲಿಸಿಕೊಡು. ನಿನಗೆ ಮಹಿಮೆ ಸಲ್ಲಿಸ್ತಾ ನೀನೇ ಎಲ್ಲವುಗಳಲ್ಲಿ ಕರ್ತನೆ ಮಹಿಮೆಯಿಂದ ಕೇಳಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.